ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಮುಂದುವರೆದಿದೆ. ಹರಿಪ್ರಸಾದ್ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ನಿನ್ನೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಹರಿಪ್ರಸಾದ್ ನಡೆದುಕೊಂಡಂತಹ ರೀತಿ, ಅದರ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಎರಡೂ ಸದನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ವಾಕ್ಸಮರ ನಡೆಯಿತು. ಕಾಂಗ್ರೆಸ್ ಸದಸ್ಯರಿಂದ ಗೂಂಡಾವರ್ತನೆ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹರಿಪ್ರಸಾದ್ ವರ್ತನೆ ಸರಿ ಇಲ್ಲ, ನಾವು ಸಹಿಸಿಕೊಳ್ಳಬೇಕಾ, ಸದನದಿಂದ ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ದುಂಡಾವರ್ತಿ ಪ್ರದರ್ಶನ ಮಾಡಿದ್ರು. ಅವರನ್ನ ಸದನದಿಂದ ನೀವು ಈ ಅಂತಂದ್ರೆ ನಾವು ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಗೊತ್ತಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಹೋಗಿ ಪೇಪರ್ ಓದಿ ತಗೊಳ್ಳಿ, ನಿಮ್ಮ ಪತ್ರ ನೋಡಿ ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪರಿಷತ್ನಲ್ಲಿ ಇಂದು ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಮಧ್ಯೆ ಫೈಟ್ ಆಗಿದೆ. ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ಹರಿಹಾಯ್ದ್ರು. ಬಿಜೆಪಿ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅಂತ ಹರಿಪ್ರಸಾದ್ ಹೇಳಿದ್ರು. ಭಾಷಣ ಮಾಡುವಾಗ ರಾಜ್ಯಪಾಲರನ್ನ ಯಾರೂ ಅಡ್ಡಿಪಡಿಸಲಿಲ್ಲ, ಆದರೆ ಭಾಷಣ ನಿಲ್ಲಿಸುವಂತೆ ಅವರಿಗೆ ಹೇಳಿದ್ಯಾರು? ಏಕವಚನದಲ್ಲೇ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ರು ಹರಿಪ್ರಸಾದ್. ಕೊತ್ವಾಲ್ಪುರ ಅಂತೇಳಿ ನಮ್ಮ ಕೋದಂಡರಾಮಪುರದ ಹೆಸರನ್ನೇ ಬದಲಾವಣೆ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಇವರ ಕಚೇರಿ ಬಂದ ಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂವಿಧಾನದ 163, 164, 165 ಮತ್ತು 176(1) ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಭಾಷಣ ಮಾಡುವಾಗ ಯಾರೂ ಸಹ ಗದ್ದಲ ಮಾಡಲಿಲ್ಲ. ಅವ್ರ ಮಧ್ಯದಲ್ಲಿ ಭಾಷಣ ನಿಲ್ಲಿಸಬೇಕಂದ್ರೆ ಯಾರು ಕಾರಣರು? ಅದು ಭಾರತೀಯ ಜನತಾ ಪಾರ್ಟಿ ಕಾರಣನಾ ಅಥವಾ RSS ಕಾರಣನಾ ಅಥವಾ ನರೇಂದ್ರ ಮೋದಿ ಕಾರಣನಾ, ಅಮಿತ್ ಶಾ ತಡಿಪಾರ್ ಅಮಿತ್ ಶಾ ಕಾರಣನಾ ಅಂತ ಹೇಳಬೇಕು. ಪೋಕ್ಸೋ ಕೇಸಲ್ಲಿರ್ತಕ್ಕಂಥವ್ರಿಗೆ ಭೂಮಾಲೆ ಹಾಕ್ಬಿಟ್ಟು ಅವರ ಮಾರ್ಗದರ್ಶಕ ಮಂಡಳಿ ಕರ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ ಅಂತ ಲಜ್ಜೆಗೆಟ್ಟ ಪಕ್ಷ ನಮ್ಮದಲ್ಲ. ಒಂದೇ ಮಾತರಮ್ಮ ಬಗ್ಗೆ 10 ದಿವಸ ಚರ್ಚೆ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಆಗಲಿ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವರು ರಾಷ್ಟ್ರಗೀತೆಯ ವಿರುದ್ಧ ಇದ್ದವರು. ಮೊದಲು ಇವರು ಪಕ್ಷದವರು ಎಷ್ಟು ಸಜ್ಜನರು, ಎಷ್ಟು ಸಂಭಾವಿತರು. ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ.
ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ, ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ, ಅದಕ್ಕೇನು ನಾವು ಭಯ ಬೀಳೋರಲ್ಲ. ಶಿವರಾಜ್ ಸಿಂಗ್ ಅವರು ನನಗೆ ಭಾಳ ಚೆನ್ನಾಗಿ ಪರಿಚಯ ಇರೋರು, ಮಧ್ಯಪ್ರದೇಶದ ಉಸ್ತುವಾರಿ ವಹಿಸಿದವನು. ಇವರು ಮುಖ್ಯಮಂತ್ರಿ ಆಗಿದ್ದಾಗ ವ್ಯಾಪಂ ಘೋಟಾಲ ಅಂತೇಳಿ ಬಹುದೊಡ್ಡ ಹಗರಣ ನಡೀತು, 1,00,000 ಕೋಟಿ ಹಗರಣ. ಇವತ್ತು ಸಹ ವಿಚಾರ ಹೊರಗಡೆ ಬಂದಿಲ್ಲ. ಆದ್ದರಿಂದ ಶಿವರಾಜ್ ಸಿಂಗ್ ರವರು ಕರ್ನಾಟಕ ರಾಜ್ಯದಲ್ಲಿ ಬಂದು ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋ ಮೊದಲು ವ್ಯಾಪಂ ಘೋಟಾಲದಲ್ಲಿ ಇರ್ತಕ್ಕಂಥ 1,00,000 ಕೋಟಿ ಹಗರಣದಲ್ಲಿ ಆ ಸಾಕ್ಷಿಗಳ ಹತ್ಯೆ ಯಾರು ಮಾಡಿದ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟು ಆಮೇಲೆ ಭ್ರಷ್ಟಾಚಾರದ ಮೇಲೆ ಮಾತಾಡಲಿ ಅಂತ ಹೇಳಕ್ಕೆ ಇಚ್ಛೆ ಬಿಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.